ಟಿಕೆಟ್ ದರ ಹೆಚ್ಚಳ ಆಗಿದೆ. ಹೀಗಾಗಿ ಸರದಿ ಸಾಲಿನಲ್ಲಿ ನಿಂತು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ನಲ್ಲಿ ನೋಡ್ತಿರ್ಬೋದು ಪ್ರಯಾಣಿಕರು ಟಿಕೆಟ್ ಪಡೆದುಕೊಳ್ತಿದ್ದಾರೆ. ಯಾಕಂದರೆ 15% ಟಿಕೆಟ್ ದರ ಏರಿಕೆ ಆಗಿದೆ. ಇಲ್ಲಿಂದ ಮಂಡ್ಯ, ಮಳವಳ್ಳಿ, ಮಡಿಕೇರಿ ಈ ಒಂದು ಭಾಗದಲ್ಲಿ ಹೋಗ್ಬೇಕಂದ್ರೆ 15% ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. ಅದು ಗಂಡು ಮಕ್ಕಳು, ಹೆಣ್ಮಕ್ಳಿಗೆಲ್ಲ ಫ್ರೀ ಇದೆ. ಮತ್ತೊಂದು ಕಡೆ AC ಬಸ್ಸಲ್ಲಿ ಹೋದರೆ ನೀವು ಅದು GST ಕಟ್ಟಬೇಕಾಗತ್ತೆ. ನೋಡ್ತಿರ್ಬೋದು ಸಾಕಷ್ಟು ಪ್ರಯಾಣಿಕರು ಟಿಕೆಟ್ ಪಡೆದುಕೊಳ್ತಿದ್ದಾರೆ. ಯಾಕಂದರೆ ಇಂದಿನಿಂದ ಜಾರಿ ಆಗಿದೆ ಹೊಸ ಪರಿಷ್ಕರಣೆ, ಅಂದರೆ 15% ದರ ಏರಿಕೆ ಆಗಿದೆ. ಯಾಕಂದರೆ ಸರ್ಕಾರ ಒಂದು ಕಡೆ ಗ್ಯಾರಂಟಿ ಕೊಟ್ಟು ಇದೀಗ ದರ ಏರಿಕೆ ಮಾಡಿದೆ ಎಂಬುದು ಸಾರ್ವಜನಿಕರು ಮತ್ತು ಪ್ರಯಾಣಿಕರು ಒಂದು ಕಡೆ ಆಕ್ರೋಶವರಾಗ್ತಿದ್ರು. ಇಲ್ಲಿ ಪ್ರಯಾಣಿಕರಿಗೆ ಮಾತಾಡ್ಸೋಣ. ಸರ್, ಈಗ 15% ನಿಮಗೆ ಏರಿಕೆ, ಇವರಿಗೆ ಫ್ರೀ, ಏನು ಹೇಳ್ತೀರಿ ಸರ್ಕಾರ ವಿರುದ್ಧ ಅಂತ? ಸರ್ಕಾರ ಫ್ರೀ ಕೊಟ್ಟು ಹಾಳು ಮಾಡ್ತಾ ಇದೆ. ಎಲ್ಲರೂ ದುಡಿಯೋರೆಲ್ಲ ಕಡಿಮೆ ಆಗ್ತಾ ಇದ್ದಾರೆ. ಈ ಥರ ಪ್ರಯಾಣಿಕ ಕೊಟ್ಟರು ಈಗ ಎಲ್ಲ ಹುಡುಗರಿಗೆ, ಹೆಂಗವ್ರಿಗೆ ಎಲ್ಲರಿಗೂ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ. ಇದರಿಂದ ಅವರು ಏನು ಪ್ರಯೋಜನ ಆಗ್ತಾಯಿಲ್ಲ, ಎಲ್ಲೂ ಬೆಳವಣಿಗೆನೂ ಕಾಣಿಸ್ತಾ ಇಲ್ಲ, ಏನು ಅಭಿವೃದ್ಧಿನೂ ಇಲ್ಲ. ಅಷ್ಟೇ. ಸರ್ಕಾರಕ್ಕೆ ಏನಂತ ಹೇಳ್ತಾರೆ ಅಂತ? ನಿಮಗೂ ಸಹ ಫ್ರೀ ಮಾಡ್ಬೇಕಾ ಹೇಗೆ? ಫ್ರೀ ಏನು ಬೇಡ, ಕ್ಯಾನ್ಸಲ್ ಮಾಡಿದ್ರೆ ಸಾಕಾಗಿದೆ ಅಷ್ಟು. ಕಡಿಮೆ ಬನ್ನಿ ಇಲ್ಲಿ, ಈಗ ನಿಮಗೆ ಫ್ರೀ ಇದೆ ಬನ್ನಿ. ಅಮ್ಮ, ಈಗ ಫ್ರೀ ಇದೆ, ಗಂಡು ಮಕ್ಕಳಿಗೆ 15% ಏರಿಕೆ ಆಗಿದೆ. ಏರಿಕೆ ಮಾಡಬಾರ್ದಾಗಿತ್ತು ಸರ್. ಈಗ ಹೆಂಗಿತ್ತೋ ಹಾಗೆ ಬಿಟ್ಟು ಹೋಗ್ಬೇಕಾಗಿತ್ತು ಅಷ್ಟೇ. ಅಮ್ಮ, ಏನು ಹೇಳ್ತೀರಿ? ಫ್ರೀ ಅವಶ್ಯಕತೆ ಇಲ್ಲ ಸರ್. ಗೌರ್ಮೆಂಟು, ಸರ್ಕಾರ ಅಂತ ಅಂದಮೇಲೆ ಎಲ್ಲ ಎಕಾನಮಿ ಡೌನ್ ಆಗುತ್ತೆ. ಆದ್ದರಿಂದ ಎಕಾನಮಿ ಎಲ್ಲ ಇಂಬ್ಯಾಲೆನ್ಸ್ ಆಗುತ್ತೆ. ಎಲ್ರಿಗೂ ಒಂದೇ ಸಮನಾಗಿ ಇದು ಮಾಡಬೇಕು. ಫ್ರೀ ಅವಶ್ಯಕತೆ ಇಲ್ಲ ಸರ್ ಅನ್ನೋದು ನನ್ನ ಅಭಿಪ್ರಾಯ ಸರ್. ಅಂದರೆ ಸಾಕಷ್ಟು ಪ್ರಯಾಣಿಕರು ಸಹ ಒಂದು ಕಡೆ ಗಂಡು ಮಕ್ಕಳು ಆಕ್ರೋಶವರಾಗ್ತಿದ್ದಾರೆ. ಗ್ಯಾರಂಟಿ ಕೊಡು ಅಂತ ಯಾರು ಹೇಳಿದರು? ಈಗ ಸರ್ಕಾರ ಬಳಿ ಹಳೆ ಇಲ್ಲ. ಈಗ ಹಾಲಿನ ದರ, ನೀರಿನ ದರ, ಈಗ ಬಸ್ ದರ ಇಲ್ಲಿ ಫ್ರೀ ಮಾಡ್ತಿದ್ದಾರೆ, ಹೆಂಗಸರಿಗೆ ಫ್ರೀ ಮಾಡ್ತಿದ್ದಾರೆ, ಗಂಡಸರಿಗೆ ಅದು ಜಾಸ್ತಿ ಮಾಡ್ತಿದ್ದಾರೆ. ಅಲ್ಲಿ ಎಲ್ಲಿ ಇದಾಯಿತು? ಏನೂ ಫ್ರೀ ಕೊಟ್ಟಂಗೆ ಆಗಲಿಲ್ಲ. ಹಂಗಿರೋದ್ರಿಂದ ಫ್ರೀ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಸರ್. ಬನ್ನಿ, ನಿಮಗೀಗ ಒರೇ 15% ದರ ಜಾಸ್ತಿ ಕಟ್ಟಬೇಕೀಗ. ಟಿಕೆಟ್ ಸಹ ತೆಗೆದುಕೊಳ್ತಿದ್ರ, ಏನು ಹೇಳ್ತೀರ ಅಂತ ಸರ್ಕಾರಕ್ಕೆ? ಸರ್, ಜಾಸ್ತಿ ಮಾಡೋದು ಬೇಡ, ಇರೋದು ಫ್ರೀ ತೆಗೆದುಬಿಟ್ಟು ಇನ್ನೂ ಕಡಿಮೆ ಎಲ್ಲ ಏನೇನು ಜಾಸ್ತಿ ಮಾಡಿದ್ದಾರೆ ಎಲ್ಲ ಕಡಿಮೆ ಮಾಡಿದರೆ ಸಾಕು. ಯಾಕಂದರೆ ಈಗ ಬಸ್ ದರ ಬಸ್ದೇ ಒಂದೇ ಅಲ್ಲ, ಏನೇನು ಬೆಲೆ ಜಾಸ್ತಿಗಳು ಮಾಡಿದ್ದಾರೆ, ಫ್ರೀ ಕೊಟ್ಟು ಎಲ್ಲ ಏನೇನು ಜಾಸ್ತಿ ಮಾಡಿದ್ದಾರೆ ಎಲ್ಲನೂ ಕಡಿಮೆ ಮಾಡಬೇಕು. ಫ್ರೀ ತೆಗೆದುಬಿಟ್ರೆ ಸಾಕು. ಮೇಡಮ್, ಏನು ಹೇಳ್ತೀರಿ ಸರ್ಕಾರಕ್ಕೆ? ಗ್ಯಾರಂಟಿ ಕೊಟ್ಟು ಇದೀಗ ನಿಮ್ಮ ಯಜಮಾನ್ರ ಕಡೆಗೆ ಎಕ್ಸ್ಟ್ರಾ ಅಮೌಂಟ್ ತೆಗೆದುಕೊಡ್ತೀವಿ 15%. ಈಕ್ವಾಲಿಟಿ ಅಂತಾರಲ್ಲ ಎಲ್ಲದರಲ್ಲೂ, ಹುಡುಗಿರು ಮಾತ್ರ ಯಾಕೆ ಎಲ್ಲಾದ್ರೂ ಫ್ರೀ ಅದೆಲ್ಲ ಮಾಡ್ತಾರೆ. ಅದೆಲ್ಲ ಯಾವ ಫೆಸಿಲಿಟೀಸು ಫೀಮೇಲ್ಗೂ ಬೇಡ. ಎಲ್ಲ ಈಕ್ವಲ್ ಅಂದರೆ ಎರಡೂ ಈಕ್ವಲ್ ಇರಬೇಕು. ಅವರು ಅನ್ ಮಾಡ್ತಾರೆ, ಇವರು ಅನ್ ಮಾಡ್ತಾರಲ್ವಾ, ಎಲ್ಲನೂ ಈಕ್ವಲ್ ಮಾಡಿದ್ರೆ ಬಸ್ ದರ ಆಯಿತು, ನೆಕ್ಸ್ಟ್ ಹಾಲಿನ ದರ, ನೀರಿನ ದರ ಏರಿಕೆ ಆಗ್ತಿದೆ. ಯಾವುದು ಬೇಡ, ಯಾವುದು ಫ್ರೀ ಬೇಡ, ಯಾವುದು ಫ್ರೀ ಬೇಡ, ಎಲ್ಲ ಈಕ್ವಲ್ ಆಗಿರಲಿ ಅಂತ ಅಷ್ಟೇ. ಸರ್, ಬನ್ನಿ ಹೇಳಿ. ನಮ್ಮದು ಬೇಡಿಕೆ ಏನಂದರೆ, ಈಗಿನ ಪರಿಸ್ಥಿತಿ ಯಾಕೋ ಅಷ್ಟು ನಮಗೆ ಇಷ್ಟ ಆಗ್ತಾ ಇಲ್ಲ. ಅದು ಮಕ್ಕಳಿದ್ದಾರೆ, ಎಜುಕೇಷನ್ ಮಕ್ಕಳಿದ್ದಾರೆ, ಏಜ್ ಆಗಿರೋ ಜನಗಳಿದ್ದಾರೆ, ಅವ್ರಿಗೆಲ್ಲ ಫ್ರೀ ಕೊಡಲಿ. ಇದೇನಿದು ಒಳ್ಳೆ ಹೆಂಗಸರು ಕೊಟ್ಬಿಟ್ಟು ಅಧ್ವಾನ ಗೌರ್ಮೆಂಟೇ ಅಧ್ವಾನ ಎಬ್ಬಿಸ್ಕೊಂಡು ಯಾವುದರಲ್ಲಿ ಏನಿಲ್ದಾರ ಮಾಡ್ಕೊಂಡಿದ್ದಾರೆ. ಈಗ ಪರಿಸ್ಥಿತಿಗಳು ಇವೆಲ್ಲ ಬೇಕಾಗಿಲ್ಲ. ದರ ಏರಿಕೆ ಆಗ್ತಿದೆ ಅಂತ, ಎಲ್ಲ ನೀರಿನ ದರ ಏರಿಕೆ ಆಗ್ತಿದೆ, ಹಾಲಿನ ದರ ಏರಿಕೆ ಆಗ್ತಿದೆ, ಪ್ರತಿಯೊಂದು ಏರಿಕೆ. ಈಗ ಅಂತೂ ಈ ಬಸ್ ಪ್ರಯಾಣ ಇದು ಏರಿಕೆ. ಈ ಥರ ಮಾಡಿದ್ರೆ ನಮ್ಮ ಗತಿ ಏನು? ಮುಂದೆ ಹೆಂಗೆ ನಾವು ಜೀವನ? ಏನು ಹೇಳ್ತಾರೆ ಮತ್ತೆ? ನೀವು ಗೆಲ್ಸಿದ್ರೆ ಅವ್ರನ್ನ ಏನು ಮಾಡೋದು? ಮಾಡಿದ್ವಿ, ಏನೋ ಒಳ್ಳೇದು ಮಾಡ್ತಾರೆ ಅಂತ. ಪರಿಸ್ಥಿತಿ ಹೆಂಗೆ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಹಿಂಗೆ ಮಾಡಿದ್ದಾರೆ. ಈಗ ಮೈನ್ ಇಂಪಾರ್ಟೆಂಟು ಎಜುಕೇಷನ್ ಮಾಡೋ ಮಕ್ಕಳು ಕೊಡಲಿ, ಫ್ರೀ ಬಸ್ಸು ಎಲ್ಲ ನೋಡಲಿ, ಸೌಲಭ್ಯ ಮಾಡಲಿ, ಏಜ್ ಆಗಿರೋರು ಕೊಡಲಿ ನಮ್ಮಂಥವ್ರಿಗೆ. ಇದಿಲ್ದಿರ ಏನೇನೋ ಮಾಡ್ಕೊಂಡು ಇವಾಗ ಅಧ್ವಾನ ಮಾಡಿಕೊಂಡು ನಮ್ಗೆ ಈ ಪರಿಸ್ಥಿತಿ ಮಾಡಿದ್ದಾರೆ. ತುಂಬ ಜನ ಇದ್ರೆ ಮಾತಾಡ್ಸೋಣ. ಮೇಡಮ್, ಎಲ್ಲಿಗೆ ಹೋಗ್ತಿದ್ರಿ ಈಗ? ಮೈಸೂರು ಸರ್. 15% ಏರಿಕೆ ಆಗಿದೆ ಅಲ್ಲ, ನೀವು ಹೇಳಿ. ಹೇಳಿ. ಯಜಮಾನರಿಗೆ, ನಿಮ್ಮ ಅಣ್ಣನಿಗೆ ಮರಿ ಆಗುತ್ತೆ. ಹಾಂ, ಏನಕ್ಕೆ ಹೇಳಿ? ದರ ಏರಿಕೆ ಆಗಿದೆ. ಹಾಂ, ಹೌದು. ಸರ್ಕಾರಕ್ಕೆ ಏನು ಹೇಳ್ತೀರಂತ? ನಿಮಗೂ ಫ್ರೀ ಇದೆ, ನಿಮ್ಮ ಮನೆಯವ್ರಿಗೆ ಫ್ರೀ ಇಲ್ಲ. ಈಗ ಯಾರು ಫ್ರೀ ಇದ್ರೇನು? ಹೇಳಿ ಮೇಡಮ್. ಸರ್, ಯಾರಿಗೂ ಫ್ರೀ ಬೇಡ, ಲೇಡೀಸ್ಗೂ ಬೇಡ, ಜೆಂಟ್ಸ್ಗೂ ಬೇಡ, ಯಾರಿಗೂ ಬೇಡ. ಎಲ್ಲರೂ ಮಾಮೂಲಿ ಎಂದಿನಂತೆ ಹೇಗಿತ್ತು ಹಾಗೇ ಇರಲಿ. ಏನೇನಿದ್ರೆ ಬಡವ್ರ ಬಕ್ರಿಗೆ ಪಾಪ ಸಹಾಯ ಮಾಡಲಿ ಸರ್. 15% ದರ ಏರಿಕೆ ಆಗಿದೆ ನಿಮಗೆ. ಏನು ಸರ್ಕಾರದ್ದು ಆದೇಶ, ಜನರೂ ಸ್ಪಂದಿಸಬೇಕು. ಸಾಕಷ್ಟು ಜನ ಇದರಲ್ಲಿ ಟಿಕೆಟ್ ಪಡೆದುಕೊಡ್ತಿದ್ರ. ಮೇಡಮ್, ನಿಮಗೂ ಫ್ರೀ, ನಿಮ್ಮ ಯಜಮಾನರಿಗೂ ಫ್ರೀ ಇಲ್ಲ, 15% ದರ ಏರಿಕೆ. ಇರಲಿ ಬಿಡಿ, ಪರವಾಗಿಲ್ಲ. ನಮಗಾದ್ರೂ ಫ್ರೀ ಕೊಟ್ಟಿದ್ದಾರಲ್ಲ, ಎಲ್ರಿಗೂ ಫ್ರೀ ಕೊಟ್ಟರೆ ಗೌರ್ಮೆಂಟ್ ಏನು ಮಾಡ್ಬೇಕು ಹೇಳಿ? ಅಟ್ಲೀಸ್ಟ್ ಸರ್ ಹೇಳಿ. ಒಬ್ರ ಹತ್ರ ಕಿತ್ಕೊಂಡು ಒಬ್ರು ಕೊಡೋದು ಯಾರು? ಕಿತ್ಕೊಂಡೇನಿಲ್ಲ. ಈಗ 15% ಅಂದ್ರೆ ಎಲ್ಲಿಗೆ ಹೋಗುತ್ತೆ ಹೇಳಿ? ಯೋಚನೆ ಮಾಡಬೇಕು. ಹಾಂ, ಅಲ್ಲ, ಅದನ್ನ ಯೋಚನೆ ಮಾಡಬೇಕು ತಾನೇ. ಅಲ್ಲ, ಈಗ ಹಾಲಿನ ದರ, ನೀರಿನ ದರ ಜಾಸ್ತಿ ಆಗ್ತಿದೆ. ಅದ್ರ ಜೊತೆಗೆ ಇದು ಒಂದು ಒಬ್ರ ಹತ್ರ ಕಿತ್ಕೊಂಡು ಒಬ್ರು ಕೊಡೋದು ಏನು ಪ್ರಯೋಜನ ಆಯಿತು? ಇಲ್ಲ ಸರ್, ಎಲ್ಲನೂ ಜಾಸ್ತಿ ಮಾಡಿದ್ರೆ ಇದು ನಾವು ಒಪ್ಕೊಳ್ಳಲ್ಲ. ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಕಡಿಮೆ ಮಾಡಬೇಕು. ಹಾಲಿನ
ಹಾಲಿನ ದರ ಜಾಸ್ತಿ ಆಯಿತು. ದಿನನಿತ್ಯ ಬಳಸುವ ವಸ್ತುಗಳು ಇವು. ಹೌದು, ಅದಕ್ಕೆ ಹೇಳ್ತಾ ಇರೋದು ಹಾಲಿನ ದರ ಏರಿಸೋದು ತುಂಬ ತಪ್ಪದು. ತುಂಬ ಎಲ್ಲರಿಗೂ ಮಕ್ಳಿಗೆ ಬೇಕು ಹಾಲು, ಮನೆಗೆ ಬೇಕು, ಎಲ್ರಿಗೂ ಈ ಥರ ಜಾಸ್ತಿ. ಹೋಗ್ತಿದ್ರಿ ಅಂತ ಎಲ್ಲಿಗೆ ಹೋಗ್ತಿದ್ರಿ ನಾವು ಮೈಸೂರಿಗೆ ಹೋಗ್ತಿದ್ದೀವಿ. ಮೇಡಮ್ ಹೇಳಿ. ಅದೇ ಇಬ್ರದ್ದು ಸೇರ್ಸಿ ಒಬ್ರ ಹತ್ರನೇ ಈಸ್ಕೊಳ್ಳೋಣ ಅಂತ ಅವರು. ಸರ್ ದರ ಏರಿಕೆ ಆಗಿದೆ ಏನು ಹೇಳ್ತೀರಿ ಅಂತ? ನಮಗೇನಿಲ್ಲ, ಚಾರ್ಜ್ ಇಲ್ಲ. ಎಸ್ ಸರ್, ನೋಡ್ತಿರ್ಬೋದು ಸಾಕಷ್ಟು ಪ್ರಯಾಣಿಕರು ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ರೆ, ಮಹಿಳಾ ಪ್ರಯಾಣಿಕರು ಸಹ ಒಂದು ಕಡೆ ನಮಗೆ ಗ್ಯಾರಂಟಿ ಬೇಕಾಗಿದ್ದಿಲ್ಲ, ಈಗ ಗ್ಯಾರಂಟಿ ಕೊಟ್ಟು ಈಗ ನಮ್ಮ ಮನೆಯವರ ಹತ್ರ ಕಿತ್ತುಕೊಳ್ತಿದೆ ಸರ್ಕಾರ, ಹೀಗಾಗಿ ಸರ್ಕಾರ ಮಾಡಿ ಸರಿಯಲ್ಲ ಅಂದೇನು ಒಂದು ಕಡೆ ಕಿಡಿಕಾಡ್ತಿದ್ರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಟಿಕೆಟ್ ದರ ಹೆಚ್ಚಳ ಆಗಿದೆ, ಹೀಗಾಗಿ ಸರದಿ ಸಾಲಿನಲ್ಲಿ ನಿಂತು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ನಲ್ಲಿ ನೋಡ್ತಿರ್ಬೋದು ಪ್ರಯಾಣಿಕರು ಟಿಕೆಟ್ ಪಡೆದುಕೊಳ್ತಿದ್ರೆ. ಯಾಕಂದರೆ 15% ಟಿಕೆಟ್ ದರ ಏರಿಕೆ ಆಗಿದೆ. ಇಲ್ಲಿಂದ ಮಂಡ್ಯ, ಮಳವಳ್ಳಿ, ಮಡಿಕೇರಿ ಈ ಒಂದು ಭಾಗದಲ್ಲಿ ಹೋಗ್ಬೇಕಂದ್ರೆ 15% ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. ಅದು ಗಂಡು ಮಕ್ಕಳು, ಹೆಣ್ಮಕ್ಳಿಗೆಲ್ಲ ಫ್ರೀ ಇದೆ. ಮತ್ತೊಂದು ಕಡೆ AC ಬಸ್ಸಲ್ಲಿ ಹೋದರೆ ನೀವು ಅದು GST ಕಟ್ಟಬೇಕಾಗತ್ತೆ. ನೋಡ್ತಿರ್ಬೋದು ಸಾಕಷ್ಟು ಪ್ರಯಾಣಿಕರು ಟಿಕೆಟ್ ಪಡೆದುಕೊಳ್ತಿದ್ದಾರೆ. ಯಾಕಂದರೆ ಇಂದಿನಿಂದ ಜಾರಿ ಆಗಿದೆ ಹೊಸ ಪರಿಷ್ಕರಣೆ, ಅಂದರೆ 15% ದರ ಏರಿಕೆ ಆಗಿದೆ. ಯಾಕಂದರೆ ಸರ್ಕಾರ ಒಂದು ಕಡೆ ಗ್ಯಾರಂಟಿ ಕೊಟ್ಟು ಇದೀಗ ದರ ಏರಿಕೆ ಮಾಡಿದೆ ಎಂಬುದು ಸಾರ್ವಜನಿಕರು ಮತ್ತು ಪ್ರಯಾಣಿಕರು ಒಂದು ಕಡೆ ಆಕ್ರೋಶವರಾಗ್ತಿದ್ರು. ಇಲ್ಲಿ ಪ್ರಯಾಣಿಕರಿಗೆ ಮಾತಾಡ್ಸೋಣ. ಸರ್, ಈಗ 15% ನಿಮಗೆ ಏರಿಕೆ, ಇವರಿಗೆ ಫ್ರೀ, ಏನು ಹೇಳ್ತೀರಿ ಸರ್ಕಾರ ವಿರುದ್ಧ ಅಂತ? ಸರ್ಕಾರ ಫ್ರೀ ಕೊಟ್ಟು ಹಾಳು ಮಾಡ್ತಾ ಇದೆ ಎಲ್ಲರನ್ನೂ. ದುಡಿಯೋರೆಲ್ಲ ಕಡಿಮೆ ಆಗ್ತಾ ಇದ್ದಾರೆ. ಈ ಥರ ಪ್ರಯಾಣಿಕ ಕೊಟ್ಟರು ಈಗ ಎಲ್ಲ ಹುಡುಗರಿಗೆ, ಹೆಂಗವ್ರಿಗೆ, ಎಲ್ಲರಿಗೂ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ. ಇದರಿಂದ ಅವರು ಏನು ಪ್ರಯೋಜನ ಆಗ್ತಾಯಿಲ್ಲ, ಎಲ್ಲೂ ಬೆಳವಣಿಗೆನೂ ಕಾಣಿಸ್ತಾ ಇಲ್ಲ, ಏನು ಅಭಿವೃದ್ಧಿನೂ ಇಲ್ಲ. ಅಷ್ಟೇ. ಸರ್ಕಾರಕ್ಕೆ ಏನಂತ ಹೇಳ್ತೀರ ಅಂತ? ನಿಮಗೂ ಸಹ ಫ್ರೀ ಮಾಡ್ಬೇಕಾ ಹೇಗೆ? ಫ್ರೀ ಏನು ಬೇಡ, ಕ್ಯಾನ್ಸಲ್ ಮಾಡಿದ್ರೆ ಸಾಕಾಗಿದೆ ಅಷ್ಟು. ಕಡಿಮೆ ಬನ್ನಿ ಇಲ್ಲಿ, ಈಗ ನಿಮಗೂ ಫ್ರೀ ಇದೆ, ಬನ್ನಿ ಅಮ್ಮ. ಈಗ ಫ್ರೀ ಇದೆ, ಗಂಡು ಮಕ್ಕಳಿಗೆ 15% ಏರಿಕೆ ಆಗಿದೆ. ಏರಿಕೆ ಮಾಡಬಾರ್ದಾಗಿತ್ತು ಸರ್. ಈಗ ಹೆಂಗಿತ್ತೋ ಹಾಗೆ ಬಿಟ್ಟು ಹೋಗ್ಬೇಕಾಗಿತ್ತು ಅಷ್ಟೇ. ಅಮ್ಮ ಏನು ಹೇಳ್ತೀರಿ? ಫ್ರೀ ಅವಶ್ಯಕತೆ ಇಲ್ಲ ಸರ್. ಗೌರ್ಮೆಂಟು, ಸರ್ಕಾರ ಅಂತ ಅಂದಮೇಲೆ ಎಲ್ಲ ಎಕಾನಮಿ ಡೌನ್ ಆಗುತ್ತೆ. ಆದ್ದರಿಂದ ಎಕಾನಮಿ ಎಲ್ಲ ಇಂಬ್ಯಾಲೆನ್ಸ್ ಆಗುತ್ತೆ. ಎಲ್ರಿಗೂ ಒಂದೇ ಸಮನಾಗಿ ಇದು ಮಾಡಬೇಕು. ಫ್ರೀ ಅವಶ್ಯಕತೆ ಇಲ್ಲ ಸರ್ ಅನ್ನೋದು ನನ್ನ ಅಭಿಪ್ರಾಯ ಸರ್. ಅಂದರೆ ಸಾಕಷ್ಟು ಪ್ರಯಾಣಿಕರು ಸಹ ಒಂದು ಕಡೆ ಗಂಡು ಮಕ್ಕಳು ಆಕ್ರೋಶವರಾಗ್ತಿದ್ದಾರೆ. ಗ್ಯಾರಂಟಿ ಕೊಡು ಅಂತ ಯಾರು ಹೇಳಿದರು? ಈಗ ಸರ್ಕಾರ ಬಳಿ ಹಳೆ ಇಲ್ಲ, ಈಗ ಹಾಲಿನ ದರ, ನೀರಿನ ದರ, ಈಗ ಬಸ್ ದರ ಇಲ್ಲಿ ಫ್ರೀ ಮಾಡ್ತಿದ್ದಾರೆ, ಹೆಂಗಸರಿಗೆ ಫ್ರೀ ಮಾಡ್ತಿದ್ದಾರೆ, ಗಂಡಸರಿಗೆ ಅದು ಜಾಸ್ತಿ ಮಾಡ್ತಿದ್ದಾರೆ. ಅಲ್ಲಿ ಎಲ್ಲಿ ಇದಾಯಿತು? ಏನೂ ಫ್ರೀ ಕೊಟ್ಟಂಗೆ ಆಗಲಿಲ್ಲ. ಹಂಗಿರೋದ್ರಿಂದ ಫ್ರೀ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಸರ್. ಬನ್ನಿ, ನಿಮಗೀಗ ಒರೇ 15% ದರ ಜಾಸ್ತಿ ಕಟ್ಟಬೇಕೀಗ, ಟಿಕೆಟ್ ಸಹ ತೆಗೆದುಕೊಳ್ತಿದ್ರಾ, ಏನು ಹೇಳ್ತೀರ ಅಂತ ಸರ್ಕಾರಕ್ಕೆ? ಸರ್, ಜಾಸ್ತಿ ಮಾಡೋದು ಬೇಡ, ಇರೋದು ಫ್ರೀ ತೆಗೆದುಬಿಟ್ಟು ಇನ್ನೂ ಕಡಿಮೆ ಎಲ್ಲ ಏನೇನು ಜಾಸ್ತಿ ಮಾಡಿದ್ದಾರೆ ಎಲ್ಲ ಕಡಿಮೆ ಮಾಡಿದರೆ ಸಾಕು. ಯಾಕಂದರೆ ಈಗ ಬಸ್ ದರ ಬಸ್ದೇ ಒಂದೇ ಅಲ್ಲ, ಏನೇನು ಬೆಲೆ ಜಾಸ್ತಿಗಳು ಮಾಡಿದ್ದಾರೆ, ಫ್ರೀ ಕೊಟ್ಟು ಎಲ್ಲ ಏನೇನು ಜಾಸ್ತಿ ಮಾಡಿದ್ದಾರೆ ಎಲ್ಲನೂ ಕಡಿಮೆ ಮಾಡಬೇಕು. ಫ್ರೀ ತೆಗೆದುಬಿಟ್ರೆ ಸಾಕು. ಮೇಡಮ್ ಏನು ಹೇಳ್ತೀರಿ ಸರ್ಕಾರಕ್ಕೆ? ಗ್ಯಾರಂಟಿ ಕೊಟ್ಟು ಇದೀಗ ನಿಮ್ಮ ಯಜಮಾನ್ರ ಕಡೆಗೆ ಎಕ್ಸ್ಟ್ರಾ ಅಮೌಂಟ್ ತೆಗೆದುಕೊಡ್ತೀವಿ 15%. ಈಕ್ವಾಲಿಟಿ ಅಂತಾರಲ್ಲ ಎಲ್ಲದರಲ್ಲೂ, ಹುಡುಗಿರು ಮಾತ್ರ ಯಾಕೆ ಎಲ್ಲಾದ್ರೂ ಫ್ರೀ ಅದೆಲ್ಲ ಮಾಡ್ತಾರೆ. ಅದೆಲ್ಲ ಯಾವ ಫೆಸಿಲಿಟೀಸು ಫೀಮೇಲ್ಗೂ ಬೇಡ. ಎಲ್ಲ ಈಕ್ವಲ್ ಅಂದರೆ ಎರಡೂ ಈಕ್ವಲ್ ಇರಬೇಕು. ಅವರು ಅನ್ ಮಾಡ್ತಾರೆ, ಇವರು ಅನ್ ಮಾಡ್ತಾರಲ್ವಾ, ಎಲ್ಲನೂ ಈಕ್ವಲ್ ಮಾಡಿದ್ರೆ ಬಸ್ ದರ ಆಯಿತು, ನೆಕ್ಸ್ಟ್ ಹಾಲಿನ ದರ, ನೀರಿನ ದರ ಏರಿಕೆ ಆಗ್ತಿದೆ. ಯಾವುದು ಬೇಡ, ಯಾವುದು ಫ್ರೀ ಬೇಡ, ಯಾವುದು ಫ್ರೀ ಬೇಡ, ಎಲ್ಲ ಈಕ್ವಲ್ ಆಗಿರಲಿ ಅಂತ ಅಷ್ಟೇ. ಸರ್ ಬನ್ನಿ ಬನ್ನಿ ಹೇಳಿ. ನಮ್ಮದು ಬೇಡಿಕೆ ಏನಂದರೆ, ಈಗಿನ ಪರಿಸ್ಥಿತಿ ಯಾಕೋ ಅಷ್ಟು ನಮಗೆ ಇಷ್ಟ ಆಗ್ತಾ ಇಲ್ಲ. ಅದು ಮಕ್ಕಳಿದ್ದಾರೆ, ಎಜುಕೇಷನ್ ಮಕ್ಕಳಿದ್ದಾರೆ, ಏಜ್ ಆಗಿರೋ ಜನಗಳಿದ್ದಾರೆ, ಅವ್ರಿಗೆಲ್ಲ ಫ್ರೀ ಕೊಡಲಿ. ಇದೇನಿದು ಒಳ್ಳೆ ಹೆಂಗಸರು ಕೊಟ್ಬಿಟ್ಟು ಅಧ್ವಾನ ಗೌರ್ಮೆಂಟೇ ಅಧ್ವಾನ ಎಬ್ಬಿಸ್ಕೊಂಡು ಯಾವುದರಲ್ಲಿ ಏನಿಲ್ದಾರ ಮಾಡ್ಕೊಂಡಿದ್ದಾರೆ ಈಗ ಪರಿಸ್ಥಿತಿಗಳು. ಇವೆಲ್ಲ ಬೇಕಾಗಿಲ್ಲ. ದರ ಏರಿಕೆ ಆಗ್ತಿದೆ ಅಂತ, ಎಲ್ಲ ನೀರಿನ ದರ ಏರಿಕೆ ಆಗ್ತಿದೆ, ಹಾಲಿನ ದರ ಏರಿಕೆ ಆಗ್ತಿದೆ, ಪ್ರತಿಯೊಂದು ಏರಿಕೆ. ಈಗ ಅಂತೂ ಈ ಬಸ್ ಪ್ರಯಾಣ ಇದು ಏರಿಕೆ. ಈ ಥರ ಮಾಡಿದ್ರೆ ನಮ್ಮ ಗತಿ ಏನು? ಮುಂದೆ ಹೆಂಗೆ ನಾವು ಜೀವನ? ಏನು ಹೇಳ್ತಾರೆ ಮತ್ತೆ? ನೀವು ಗೆಲ್ಸಿದ್ರೆ ಅವ್ರನ್ನ ಏನು ಮಾಡೋದು? ಮಾಡಿದ್ವಿ, ಏನೋ ಒಳ್ಳೇದು ಮಾಡ್ತಾರೆ ಅಂತ. ಪರಿಸ್ಥಿತಿ ಹೆಂಗೆ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಹಿಂಗೆ ಮಾಡಿದ್ದಾರೆ. ಈಗ ಮೈನ್ ಇಂಪಾರ್ಟೆಂಟು ಎಜುಕೇಷನ್ ಮಾಡೋ ಮಕ್ಕಳು ಕೊಡಲಿ, ಫ್ರೀ ಬಸ್ಸು ಎಲ್ಲ ನೋಡಲಿ, ಸೌಲಭ್ಯ ಮಾಡಲಿ, ಏಜ್ ಆಗಿರೋರು ಕೊಡಲಿ ನಮ್ಮಂಥವ್ರಿಗೆ. ಇದಿಲ್ದಿರ ಏನೇನೋ ಮಾಡ್ಕೊಂಡು ಇವಾಗ ಅಧ್ವಾನ ಮಾಡಿಕೊಂಡು ನಮ್ಗೆ ಈ ಪರಿಸ್ಥಿತಿ ಮಾಡಿದ್ದಾರೆ. ತುಂಬ ಜನ ಇದ್ರೆ ಮಾತಾಡ್ಸೋಣ. ಮೇಡಮ್ ಎಲ್ಲಿಗೆ ಹೋಗ್ತಿದ್ರಿ ಈಗ? ಮೈಸೂರು ಸರ್. 15% ಏರಿಕೆ ಆಗಿದೆ ಅಲ್ಲ, ನೀವು ಹೇಳಿ. ಹೇಳಿ. ಯಜಮಾನರಿಗೆ, ನಿಮ್ಮ ಅಣ್ಣನಿಗೆ ಮರಿ ಆಗುತ್ತೆ. ಹಾಂ, ಏನಕ್ಕೆ ಹೇಳಿ? ದರ ಏರಿಕೆ ಆಗಿದೆ. ಹಾಂ, ಹೌದು. ಸರ್ಕಾರಕ್ಕೆ ಏನು ಹೇಳ್ತೀರಂತ? ನಿಮಗೂ ಫ್ರೀ ಇದೆ, ನಿಮ್ಮ ಮನೆಯವ್ರಿಗೆ ಫ್ರೀ ಇಲ್ಲ. ಈಗ ಯಾರು ಫ್ರೀ ಇದ್ರೇನು? ಹೇಳಿ ಹೇಳಿ ಮೇಡಮ್. ಸರ್, ಯಾರಿಗೂ ಫ್ರೀ ಬೇಡ, ಲೇಡೀಸ್ಗೂ ಬೇಡ, ಜೆಂಟ್ಸ್ಗೂ ಬೇಡ, ಯಾರಿಗೂ ಬೇಡ. ಎಲ್ಲರೂ ಮಾಮೂಲಿ ಎಂದಿನಂತೆ ಹೇಗಿತ್ತು ಹಾಗೇ ಇರಲಿ. ಏನೇನಿದ್ರೆ ಬಡವ್ರ ಬಕ್ರಿಗೆ ಪಾಪ ಸಹಾಯ ಮಾಡಲಿ ಸರ್. 15% ದರ ಏರಿಕೆ ಆಗಿದೆ ನಿಮಗೆ. ಏನು ಸರ್ಕಾರದ್ದು ಆದೇಶ ಜನರೂ ಸ್ಪಂದಿಸಬೇಕು.
ಸಾಕಷ್ಟು ಜನ ಇದರಲ್ಲಿ ಟಿಕೆಟ್ ಪಡೆದುಕೊಡ್ತಿದ್ರ ಮೇಡಮ್, ನಿಮಗೂ ಫ್ರೀ, ನಿಮ್ಮ ಯಜಮಾನರಿಗೂ ಫ್ರೀ ಇಲ್ಲ, 15% ದರ ಏರಿಕೆ. ಇರಲಿ ಬಿಡಿ, ಪರವಾಗಿಲ್ಲ. ನಮಗಾದ್ರೂ ಫ್ರೀ ಕೊಟ್ಟಿದ್ದಾರಲ್ಲ, ಎಲ್ರಿಗೂ ಫ್ರೀ ಕೊಟ್ಟರೆ ಗೌರ್ಮೆಂಟ್ ಏನು ಮಾಡ್ಬೇಕು ಹೇಳಿ? ಅಟ್ಲೀಸ್ಟ್ ಸರ್ ಹೇಳಿ. ಒಬ್ರ ಹತ್ರ ಕಿತ್ಕೊಂಡು ಒಬ್ರು ಕೊಡೋದು ಯಾರು? ಕಿತ್ಕೊಂಡೇನಿಲ್ಲ ಈಗ 15% ಅಂದ್ರೆ ಎಲ್ಲಿಗೆ ಹೋಗುತ್ತೆ ಹೇಳಿ? ಅವರು ಯೋಚನೆ ಮಾಡಬೇಕು. ಹಾಂ, ಅಲ್ಲ ಅದನ್ನ ಯೋಚನೆ ಮಾಡಬೇಕು ತಾನೇ. ಅಲ್ಲ, ಈಗ ಹಾಲಿನ ದರ, ನೀರಿನ ದರ ಜಾಸ್ತಿ ಆಗ್ತಿದೆ. ಅದ್ರ ಜೊತೆಗೆ ಇದು ಒಂದು ಒಬ್ರ ಹತ್ರ ಕಿತ್ಕೊಂಡು ಒಬ್ರು ಕೊಡೋದು ಏನು ಪ್ರಯೋಜನ ಆಯಿತು? ಇಲ್ಲ ಸರ್, ಎಲ್ಲನೂ ಜಾಸ್ತಿ ಮಾಡಿದ್ರೆ ಇದು ನಾವು ಒಪ್ಕೊಳ್ಳಲ್ಲ. ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಕಡಿಮೆ ಮಾಡಬೇಕು. ಹಾಲಿನ ದರ ಜಾಸ್ತಿ ಆಯಿತು. ದಿನನಿತ್ಯ ಬಳಸುವ ವಸ್ತುಗಳು ಇವು. ಹೌದು, ಅದಕ್ಕೆ ಹೇಳ್ತಾ ಇರೋದು ಹಾಲಿನ ದರ ಏರಿಸೋದು ತುಂಬ ತಪ್ಪದು. ತುಂಬ ಎಲ್ಲರಿಗೂ ಮಕ್ಳಿಗೆ ಬೇಕು ಹಾಲು, ಮನೆಗೆ ಬೇಕು, ಎಲ್ರಿಗೂ ಈ ಥರ ಜಾಸ್ತಿ. ಅಂತ ಎಲ್ಲಿಗೆ ಹೋಗ್ತಿದ್ರಿ? ನಾವು ಮೈಸೂರಿಗೆ ಹೋಗ್ತಿದ್ದೀವಿ. ಮೇಡಮ್ ಹೇಳಿ. ಅದೇ ಇಬ್ರದ್ದು ಸೇರ್ಸಿ ಒಬ್ರ ಹತ್ರನೇ ಈಸ್ಕೊಳ್ಳೋಣ ಅಂತ ಅವರು. ಸರ್, ದರ ಏರಿಕೆ ಆಗಿದೆ, ಏನು ಹೇಳ್ತೀರಿ ಅಂತ? ನಮಗೇನಿಲ್ಲ, ಚಾರ್ಜ್ ಇಲ್ಲ. ಎಸ್ ಸರ್, ನೋಡ್ತಿರ್ಬೋದು ಸಾಕಷ್ಟು ಪ್ರಯಾಣಿಕರು ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ರೆ, ಮಹಿಳಾ ಪ್ರಯಾಣಿಕರು ಸಹ ಒಂದು ಕಡೆ ನಮಗೆ ಗ್ಯಾರಂಟಿ ಬೇಕಾಗಿದ್ದಿಲ್ಲ, ಈಗ ಗ್ಯಾರಂಟಿ ಕೊಟ್ಟು ಈಗ ನಮ್ಮ ಮನೆಯವರ ಹತ್ರ ಕಿತ್ತುಕೊಳ್ತಿದೆ ಸರ್ಕಾರ, ಹೀಗಾಗಿ ಸರ್ಕಾರ ಮಾಡಿ ಸರಿಯಿಲ್ಲ ಅಂದೇನು ಒಂದು ಕಡೆ ಕಿಡಿಕಾಡ್ತಿದ್ರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.